ಎಸ್, ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಷಯ ಏನಪ್ಪ ಅಂದರೆ, ಯಾರಿಗೆ ಈ ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಮಾಡೋದು ನಿಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಸೊ ಅದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ, ಓಕೆನಾ? ಯಾರಿಗೆ ಈಗ ನನಗೆ ತುಂಬ ಜನ ಟೀನೇಜರ್ಸ್ ಮೇಲ್ ಮಾಡ್ತಾ ಇದ್ದೀರಾ, ನಾವು ಅಕ್ಕ ತುಂಬ ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಹೇಗೆ ಅದನ್ನು ಸ್ಟಾಪ್ ಮಾಡೋದು, ಪ್ಲೀಸ್ ಪ್ಲೀಸ್ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಹಸ್ತಮೈಥುನನ ಹೇಗೆ ಸ್ಟಾಪ್ ಮಾಡೋದು? ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಪರ್ ಡೇ 10 ಟೈಮ್ಸ್ 15 ಟೈಮ್ಸ್ ಮಾಡ್ತಾ ಇದ್ದೀವಿ ನಾವು. ಹೇಗೆ ಅದರಿಂದ ಹೊರಗಡೆ ಬರೋದು? ತುಂಬ ಅಂದರೆ ತುಂಬ ಅಡಿಕ್ಟ್ ಆಗಿದ್ದೀವಿ, ಬೇರೆ ಯಾವುದು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಅಂತವ್ರು, ಅಂದರೆ ಟೀನೇಜರ್ಸ್ ಹುಡುಗರು, ಅಂದರೆ ಯಾರು ಮದುವೆ ಆಗಿರಲ್ಲ ಇನ್ನು ಅಂಥ ಹುಡುಗರು ಹೇಳುವಂಥ ಕ್ವಶನ್ ಏನಪ್ಪ ಅಂದರೆ, ತುಂಬ ನಾವು ಅಡಿಕ್ಟ್ ಆಗಿದ್ದೀವಿ, ಹೇಗೆ ಅದರಿಂದ ಹೊರಗಡೆ ಬರೋದು, ಪ್ಲೀಸ್ ತಿಳಿಸ್ಕೊಡಿ ಅಂತ. ಎಸ್, ಫಸ್ಟ್ ಆಫ್ ಆಲ್ ನೀವು, ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೀನಿ ನಿಮಗೆ, ಓಕೆನಾ? ಈಗ ನಾವು ಮನೆಯಲ್ಲೇ ಇದ್ದರೆ ನಮಗೆ ಏನು ತಿನ್ನಬೇಕು ಅನ್ಸಲ್ಲ, ಓಕೆನಾ? ಬಟ್ ಹೊರಗಡೆ ಹೋಗಿ ನಾವೇನಾದರೂ ಒಂದು ನೋಡಿದಾಗ ಅದನ್ನು ತಿನ್ನಬೇಕು ಅನ್ನಿಸ್ತಿದೆ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಪ್ಪ ಅಂದರೆ, ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 15-16 ಇಲ್ಲ ಫಸ್ಟ್ PU ಹೋಗ್ತಿದ್ದಂಗೆ ಮೊಬೈಲ್ ಅಂತೂ ಇವಾಗಂತೂ ಎಲ್ಲರ ಕೈಲೂ ಇರುತ್ತೆ, ಓಕೆನಾ? ಅಂದರೆ ಫಸ್ಟ್ PUಗೆ ಯಾವಾಗ ಎಂಟ್ರಿ ಆಗ್ತೀರಾ, ಸೊ ಅಂಥ ಟೈಮಲ್ಲಿ ಎಲ್ರಿಗೂ ಮೊಬೈಲ್ ಬೇಕೇ ಬೇಕಾಗಿರುತ್ತೆ. ಅಂದರೆ ಯಾವಾಗ ಈ ಮನುಷ್ಯನ ಬಾಡಿಯಲ್ಲಿ ನಿಮ್ಮ ಟೆಸ್ಟೋಸ್ಟೆರಾನ್ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ, ಆ ಏಜಲ್ಲಿ ಏನಾಗುತ್ತಪ್ಪ ಅಂದರೆ ಸೆಕ್ಷುವಲ್ ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಗೆ ಯಾರ ಜೊತೆನೋ ಮಾತಾಡಿದಾಗಲೋ ಅಥವಾ ಯಾರೋ ಬಂದು ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿ ಟಚ್ ಮಾಡಿ ಮಾತಾಡ್ಸೋಂಥ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಆಟೋಮೆಟಿಕ್ ಎರೆಕ್ಷನ್ ಆಗೋವಂಥದ್ದು ಆಗುತ್ತೆ. ಸೊ ನಿಮ್ಗೆ ಇಷ್ಟ ಬಂದಿದ್ದನ್ನ ಚೂಸ್ ಮಾಡ್ತೀರಾ, ಅದಕ್ಕೆ ಪ್ರವೋಕ್ ಮಾಡೋ ಹಾಗೆ ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಂಡಿರ್ತೀರ. ಅಂದರೆ ಹೊರಗಡೆ ಯಾರನ್ನು ನೋಡೋ ಅಂಥದ್ದು ಅಥವಾ ಯಾರೋ ನಿಮ್ಮನ್ನ ತುಂಬ ಚೆನ್ನಾಗಿರೋ ಹುಡುಗಿ ಬಂದು ಮಾತಾಡಿಸೋವಂಥದ್ದು. ಸೊ ಅವಾಗ ಆ ಏಜ್ ಏನಿರುತ್ತೆ, ಈ 15 to 20, ಅದೇನಾಗುತ್ತಪ್ಪ ಅಂದರೆ ಅದೊಂಥರ ಪ್ರವೋಕ್ ಮಾಡ್ತಾ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಮನುಷ್ಯಂಗೆ ಯಾವಾಗ ಈ ಫೀಲಿಂಗ್ ಬರುತ್ತಪ್ಪ ಅಂದರೆ, ಹಸ್ತಮೈಥುನ ಮಾಡ್ಕೋಬೇಕು ಅಂತ ಯಾವಾಗ ಫೀಲ್ ಆಗುತ್ತೆ ಅಂದರೆ 100% ಒಂದು ನೀವು ಆ ಏನು ಪರ್ಟಿಕ್ಯುಲರ್ ವೆಬ್ಸೈಟ್ನ ನೋಡಿದಂಥ ಟೈಮಲ್ಲಿ, ಅಂದರೆ ನಾವು ಆ ಕ್ರಿಯೆನ ನೋಡಿದಂಥ ಟೈಮಲ್ಲಿ. ಸೆಕೆಂಡ್ ಒನ್, ನಿಮ್ಮನ್ನ ಯಾರೋ ಬಂದು ಪ್ರೀತಿಯಿಂದ ಟಚ್ ಮಾಡೋದು, ಮಾತಾಡ್ಸೋದು, ಮೇಲ್ಬಿದ್ದು ಮಾತಾಡೋದು, ಇದೆಲ್ಲ ಆದಾಗ ಆಟೋಮೆಟಿಕ್ ನಿಮಗೆ ಎರೆಕ್ಷನ್ ಆಗುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ, ಆದಷ್ಟು ಆ ಥರ ವೆಬ್ಸೈಟ್ನ ಸರ್ಚ್ ಮಾಡೋದನ್ನು ಬಿಡಬೇಕು. ನೆಕ್ಸ್ಟ್ ಹಂಗಂತ ಹುಡುಗಿರ್ನ ಮಾತಾಡ್ಸೋದ್ರಿಂದ ಆ ಥರ ಆಗುತ್ತೆ ಅಂತ ಅಲ್ಲ. ಸೊ ನಿಮ್ಮ ಫೀಲಿಂಗ್ಸ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು, ಓಕೆನಾ? ಹಸ್ತಮೈಥುನ ಮಾಡ್ಕೊಳ್ಳೋವಂಥದ್ದು ಕೆಟ್ಟದ್ದು ಅಂತ ಅಲ್ಲ, ಕೆಟ್ಟದ್ದು ಅಂತ ಯಾರೂ ಹೇಳೋದಿಲ್ಲ. ಬಟ್ ಅದು ಎಷ್ಟಲ್ಲಿ ಇರಬೇಕೋ ಅಷ್ಟಲ್ಲಿ ಇರಬೇಕು, ಅಷ್ಟೇ ಅಲ್ವಾ ನಮಗೆ ತಿನ್ನೋದು ಹೊಟ್ಟೆಗೆ, ಅದು ಹೆಲ್ದಿ. ಸೊ ಹಾಗೇನೆ ವೀಕ್ಲಿ 1-3 ಟೈಮ್ಸ್ ಮಾಡ್ಕೊಳೋವಂಥದ್ರಲ್ಲಿ ಅಥವಾ 1 or 2 ಟೈಮ್ಸ್ ಮಾಡೋವಂಥದ್ರಲ್ಲಿ ಯಾವುದೇ ರೀತಿ ತಪ್ಪಿರೋದಿಲ್ಲ. ಬಟ್ ನೀವು ಯಾವಾಗಲೂ ಆ ಮೊಬೈಲ್ ಹಿಡ್ಕೊಂಡು ಅದನ್ನು ನೋಡಿಕೊಂಡು ಅದೇ ಮೂಡಲ್ಲಿ ಇದ್ಕೊಂಡು ನೀವು ಮಾಸ್ಟರ್ಬೇಷನ್ ಟ್ರೈ ಮಾಡ್ತಾ ಇದ್ರೆ ಅದೊಂಥರ ನೀವು ಅಡಿಕ್ಟ್ ಆಗಿಬಿಡ್ತೀರ, ಓಕೆನಾ? ಸೊ ಆದಷ್ಟು ಏನು ಮಾಡಬೇಕು ಅಂದರೆ, ಸ್ವಲ್ಪ ದಿನದ ಮಟ್ಟಿಗೆ ಯಾರಿಗೆ ಅಂದರೆ ಕಂಟ್ರೋಲ್ ಮಾಡ್ಕೋಬೇಕಂತ ಇದ್ದೀರಾ, ಸ್ಟಾಪ್ ಮಾಡೋದಕ್ಕಂತೂ ಆಗಲ್ಲ, ಅದನ್ನು ಯಾರ ಕೈಲೂ ಕಂಟ್ರೋಲ್ ಮಾಡಬೇಕಂತ ಇದ್ದೀರಾ, ಸೊ ಅಂಥವರು ಆದಷ್ಟು ನಿಮ್ಮ ಮೊಬೈಲ್ಗಳಿಂದ ದೂರ ಇರಿ. ಸೊ ಏನು ಮಾಡಬೇಕಪ್ಪ ನೀವು ಅಂದರೆ, ಆ ವೆಬ್ಸೈಟ್ನ ಸರ್ಚ್ ಮಾಡೋದನ್ನು ಬಿಡಬೇಕು. ಸೊ ಅದನ್ನು ಡಿಲೀಟೇ ಮಾಡಿಬಿಡಿ, ಓಕೆನಾ? ನೀವು ಒಂದ್ಸಲ ಅದನ್ನು ಡಿಲೀಟ್ ಮಾಡಿದ್ರೆ ಮತ್ತೆ ಅದು ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ, ಮತ್ತು ನಿಮ್ಗೆ ಅದನ್ನು ಓಪನ್ ಮಾಡಬೇಕು ಅನ್ಸಲ್ಲ. ಸೊ ಆದಷ್ಟು ಫೋನಿಂದ ದೂರ ಇರಿ ಸ್ವಲ್ಪ ದಿನ, ಓಕೆನಾ? ನಿಮ್ಮ ಪ್ರಪಂಚ ಏನು ಮುಳುಗೋಗಲ್ಲ, ಏನಕ್ಕೆ ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಈ ಥರ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ? ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ